ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೆಂಟ್ರಾಯ್ಡ್ ಮೇಲೆ. ಸೊ ಈ ಸೆಂಟ್ರಾಯ್ಡ್ ಅಂತ ಬಂದಾಗ ನೋಡಿ, ಇಲ್ಲಿ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಡಯಾಗ್ರಾಮ್ ಅಲ್ಲಿ ಇರುವಂತ ಸೆಂಟ್ರಾಯ್ಡ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ನಮಗೆ ಕೇಳ್ತಾ ಹೋಗ್ತಾರೆ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಎರಡು ರೀತಿ ಕಂಡುಹಿಡಿಬಹುದು. ಅಂತಂದ್ರೆ ಶೇಪ್ಗಳು ಯಾವ ಇದಾವೆ ಅಂತ ನೋಡಿ. ಫಸ್ಟ್ ಒಂದು ಕ್ವಾರ್ಟರ್ ಸರ್ಕಲ್ ಇದೆ, ಸರಿನಾ? ಒಂದು ಕ್ವಾರ್ಟರ್ ಸರ್ಕಲ್, ಓಕೆ. ನೆಕ್ಸ್ಟ್ ಎರಡನೇದೇನಿದೆ, ನೀವು ಮಾಮೂಲಿಯಾಗಿ ನೋಡಿದ್ರೆ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಆ ರೆಕ್ಟ್ಯಾಂಗಲ್ ಒಳಗಡೆ ಒಂದು ಈ ತರದ್ದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಇದು ಒಂದು ಮೆಥಡ್, ಏನು ಮೂರನ್ನ ತಗೊಂಡು ನಾವು ಸಾಲ್ವ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಕ್ವಾರ್ಟರ್ ಸರ್ಕಲ್, ಇನ್ನೊಂದು ಟ್ರಯಾಂಗಲ್. ಸೊ ಈ ತರ ಉಲ್ಟಾ ಇರುವಂತ ಟ್ರಯಾಂಗಲ್. ಸೊ ಇವೆರಡನ್ನ ಇಟ್ಕೊಂಡು ಇದು ಖಾಲಿ ಸ್ಪೇಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಕೂಡ ನಾವು ಸಾಲ್ವ್ ಮಾಡ್ಬೋದು. ಸೊ ಎರಡರಲ್ಲಿ ಯಾವ ಮೆಥಡ್ ಆದ್ರೂ ಸಾಲ್ವ್ ಮಾಡೋದು. ಈ ಮೆಥಡ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಕ್ವಾರ್ಟರ್ ಸರ್ಕಲ್ ಇಸ್ ದ ಶೇಡೆಡ್ ರೀಜನ್, ರೆಕ್ಟ್ಯಾಂಗಲ್ ಶೇಡೆಡ್ ರೀಜನ್ ಆಗಿದೆ. ಆದ್ರೆ ನಾವು ಈ ಒಂದು ಟ್ರಯಾಂಗಲ್ ಅನ್ನ ತೆಗೆದಾಕಬೇಕು. ಅದಕ್ಕೋಸ್ಕರ ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಬೇಕು. ಹೊಸ ಜನ ಏನ್ ಮಾಡ್ತಾರೆ, ಈ ಟ್ರಯಾಂಗಲ್ ಅನ್ನ ತಗೊಂತ ಹೋಗ್ತಾರೆ, ಆ ಟ್ರಯಾಂಗಲ್ ತಗೋಬಾರ್ದು. ಯಾಕಂತಂದ್ರೆ ನೀವು ಒಂದು ರೆಕ್ಟ್ಯಾಂಗಲ್ ಒಳಗಡೆ ಟ್ರಯಾಂಗಲ್ ಅನ್ನ ತಗೊಂತ ಇರೋದು. ಸೊ ಈ ಟ್ರಯಾಂಗಲ್ ಅನ್ನ ತೆಗೆದಾಕ್ಬೇಕು. ನೀವು ಈ ವ್ಯಾಲ್ಯೂನ ಕಂಡಿಡ್ಕೊಂಡ್ರೆ ಈ ಟ್ರಯಾಂಗಲ್ ತೆಗೆದಾಕ್ದಂಗ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈ ಟ್ರಯಾಂಗಲ್ ವ್ಯಾಲ್ಯೂನ ಕಂಡುಹಿಡಿಬೇಕು, ರೆಕ್ಟ್ಯಾಂಗಲ್ ವ್ಯಾಲ್ಯೂ ಕಂಡುಹಿಡಿಬೇಕು, ಕ್ವಾರ್ಟರ್ ಸರ್ಕಲ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಆಮೇಲೆ ಈ ಟ್ರಯಾಂಗಲ್ ಏನಿದೆಯಲ್ಲ, ರೈಟ್ ಆಂಗಲ್ ಟ್ರಯಾಂಗಲ್ ಅನ್ಶೇಡೆಡ್ ಪಾರ್ಟ್, ಅದನ್ನ ಹೊರಗಡೆ ತೆಗೆದ್ರೆ ವ್ಯಾಲ್ಯೂ ಬರುತ್ತೆ. ಇಲ್ಲ ಅಂತಂದ್ರೆ ಇದನ್ನ ಫ್ರೀ ಸ್ಪೇಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಈ ಎರಡು ವ್ಯಾಲ್ಯೂಗಳನ್ನ ಕಂಡುಹಿಡಿದ್ರೆ ಸಾಕು. ಸೊ ಈ ಮೆಥಡ್ ಅಲ್ಲೇ ಸಾಲ್ವ್ ಮಾಡ್ತಾ ಹೋಗೋಣ, ಈಸಿ ಆಗ್ತಾ ಹೋಗುತ್ತೆ. ನೋಡಿ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ. ಒಂದು ಕ್ವಾರ್ಟರ್ ಸರ್ಕಲ್ ಇದೆ, ಇನ್ನೊಂದು ಇನ್ವರ್ಟೆಡ್ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಸೊ ಆ ಎರಡು ಶೇಪ್ ಅನ್ನ ಬರ್ಕೊಂತ ಹೋಗೋಣ. ಮೊದಲನೇದು ಏನಿರೋದು ಕ್ವಾರ್ಟರ್ ಸರ್ಕಲ್, ನೆಕ್ಸ್ಟ್ ಎರಡನೇದು ಏನಿರೋದು ಟ್ರಯಾಂಗಲ್. ಸೊ ಅದು ಯಾವ ಶೇಪ್ ಅಲ್ಲಿ ಇದೆ ಅದೇ ರೀತಿ ಬರ್ಕೋಬೇಕು. ಇನ್ವರ್ಟೆಡ್ ರೈಟ್ ಆಂಗಲ್ ಟ್ರಯಾಂಗಲ್ ರೀತಿ ಇದೆ. ಈಗ ವ್ಯಾಲ್ಯೂಗಳನ್ನ ಬರ್ಕೊಂತ ಹೋಗಿ ನೋಡಿ. ಈ ಟ್ರಯಾಂಗಲ್ದು ಬೇಸ್ ಏನಿದೆ, ಬೇಸ್ ವ್ಯಾಲ್ಯೂ ನೋಡಿ ಇಲ್ಲಿ. ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ರೇಡಿಯಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಯಾವ್ದ್ರದ್ದು, ಕ್ವಾರ್ಟರ್ ಸರ್ಕಲ್ದು ರೇಡಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 2 ಮೀಟರ್. ನೋಡಿ ಈ ತರ ಬಂದಿದ್ದು ಅದೇ 2 ಮೀಟರ್ ಈ ವ್ಯಾಲ್ಯೂ ಆಗಿರುತ್ತೆ. ಗೊತ್ತಾಯ್ತಾ? ಇದಷ್ಟು ಕೂಡ ಎಷ್ಟಿದೆ, 2 ಮೀಟರ್ ಅಂತ. ಯಾಕೆ, ರೇಡಿಯಸ್ ಸೇಮ್ ವ್ಯಾಲ್ಯೂ ಹಿಂಗ್ ಬಂದು ಅದ್ರ ಮೇಲೆ ಕರೆಕ್ಟ್ ಆಗಿ ಕೂತಿರೋದ್ರಿಂದ 2 ಮೀಟರೇ ಇರುತ್ತೆ. ಸೊ ಬೇಸ್ ಎಷ್ಟಿದೆ ಇಲ್ಲಿ, 2 ಮೀಟರ್ ಇದೆ. ನೆಕ್ಸ್ಟ್ ಹೈಟ್ ಆಫ್ ದಿ ಟ್ರಯಾಂಗಲ್ ಎಷ್ಟು, 6 ಮೀಟರ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕ್ವಾರ್ಟರ್ ಸರ್ಕಲ್ದು ರೇಡಿಯಸ್ ಎಷ್ಟಿದೆ ನಮಗೆ, ಇದರ ರೇಡಿಯಸ್ ಅನ್ನ ತೋರಿಸ್ತಾ ಹೋಗಿ, ದಟ್ ಈಸ್ ಆಫ್ 2 ಮೀಟರ್. ಸರಿನಾ? ಎಸ್. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಏರಿಯಾನ ಕಂಡುಹಿಡಿಬೇಕು. ಸೊ ಕ್ವಾರ್ಟರ್ ಸರ್ಕಲ್ದು ಏರಿಯಾನ ಯಾವ ರೀತಿ ಕಂಡುಹಿಡಿತೀರಾ, ಸಿಂಪಲ್, ಪೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 4. ಅದೇ ಸೆಮಿ ಸರ್ಕಲ್ ಆದ್ರೆ ಪೈ ಆರ್ ಸ್ಕ್ವೇರ್ ಬೈ 2. ಅದೇ ಏನಾದ್ರೂ ಸರ್ಕಲ್ ಆದ್ರೆ ಪೈ ಆರ್ ಸ್ಕ್ವೇರ್. ಗೊತ್ತಾಯ್ತಾ? ಸರ್ಕಲ್ ಆದ್ರೆ ಪೈ ಆರ್ ಸ್ಕ್ವೇರ್, ಸೆಮಿ ಸರ್ಕಲ್ ಅಂತಂದ್ರೆ ಅರ್ಧ ಸರ್ಕಲ್ ಅಲ್ವಾ, ಸೊ ಪೈ ಆರ್ ಸ್ಕ್ವೇರ್ ಬೈ 2. ನೆಕ್ಸ್ಟ್ ಕ್ವಾರ್ಟರ್ ಸರ್ಕಲ್ ಅಂತಂದ್ರೆ 4 ಭಾಗಗಳಾಗಿ ಸರ್ಕಲ್ ಅನ್ನ ಡಿವೈಡ್ ಮಾಡಿರ್ತೀವಿ. ಸೊ ಪೈ ಆರ್ ಸ್ಕ್ವೇರ್ ಬೈ 4. ಸೊ ಪೈ ವ್ಯಾಲ್ಯೂ ಹಂಗೆ ಇಟ್ಕೊಳ್ಳಿ. ಆರ್ ವ್ಯಾಲ್ಯೂ ಎಷ್ಟಿದೆ ನಮಗೆ, 2. ಸೊ 2 ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 4. ಸೊ ಏನಾಗುತ್ತೆ, ಪೈ ಇಂಟು 2 ಸ್ಕ್ವೇರ್ ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 4 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 4. 4 ಕ್ಯಾನ್ಸಲ್ ಔಟ್ ಆಗ್ತವೆ, ಪೈ ಮಾತ್ರ ಉಳ್ಕೊಂತು. ಸೊ ಪೈ ವ್ಯಾಲ್ಯೂನ ನೀವು ಸಿಂಪಲ್ ಆಗಿ ಕಂಡುಹಿಡಿಬಹುದು. ನೋಡಿ ಇಲ್ಲಿ ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ ಕೆಳಗಡೆ EXP ಅಂತ ಬಟನ್ ಇರುತ್ತೆ. ಸೊ ಅದನ್ನ ಒತ್ತಿ ಈಸ್ ಈಕ್ವಲ್ ಟು ನ ಹೊಡಿರಿ. ಗೊತ್ತಾಯ್ತಾ? ಎಷ್ಟು ಬಂತು, 3.14. ಸೊ ಪೈ ವ್ಯಾಲ್ಯೂ ಎಷ್ಟು ಬಂತು, 3.14. ದಟ್ ಈಸ್ ದ ವ್ಯಾಲ್ಯೂ ಆಫ್ ದ ಏರಿಯಾ, 3.14. ನೋಡಿ ಇಲ್ಲಿ ಮೀಟರ್ ಇಂದ ಕೊಟ್ಟಿದ್ದಾರೆ ಎಲ್ಲ ಡಿಸ್ಟೆನ್ಸ್ ಗಳನ್ನ. ಸೊ ಏರಿಯಾ ಏನಾಗುತ್ತೆ, ಮೀಟರ್ ಸ್ಕ್ವೇರ್ ಆಗುತ್ತೆ. ಸರಿನಾ? ಏರಿಯಾ ಈಸ್ ಮೀಟರ್ ಸ್ಕ್ವೇರ್. SI ಯೂನಿಟ್ ಇಲ್ಲಿ ಬರೆದ್ರೆ ಸಾಕು, ಹಾಗಾಗ್ಲೇ ಇಲ್ಲೆಲ್ಲ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ದು ಏರಿಯಾನ ಕಂಡುಹಿಡಿತಾ ಹೋಗೋಣ. ಸೊ ಯಾವ ರೀತಿ ಕಂಡುಹಿಡಿಯೋದು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ವ್ಯಾಲ್ಯೂ ಎಷ್ಟಿದೆ, ಅದಕ್ಕೆ 2 ಮೀಟರ್ ಇದೆ, ಇಂಟು ಹೈಟ್ ವ್ಯಾಲ್ಯೂ ಎಷ್ಟಿದೆ, 6 ಇದೆ. ಸೊ 2 ಕ್ಯಾನ್ಸಲ್ ಔಟ್ ಆಗ್ತವೆ, 6 ಇಸ್ ದ ವ್ಯಾಲ್ಯೂ. ಗೊತ್ತಾಯ್ತಾ? ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಬೇಸ್ ವ್ಯಾಲ್ಯೂ 2, ಇಲ್ಲಿ 2, ಇವೆರಡು ಕೂಡ ಕ್ಯಾನ್ಸಲ್ ಔಟ್ ಆಗಿ 6 ಮಾತ್ರ ಉಳ್ಕೊಂತು. ಸೊ 6 ಅಂತ ಬರೀತಾ ಹೋಗಿ. ಏರಿಯಾ ಈಸ್ 6 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ನಾವು ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಅದಕ್ಕೆ ಕಂಡುಹಿಡಿಬೇಕಾದ್ರೆ ನಿಮಗೆ ಸ್ವಲ್ಪ ಟ್ರಿಕ್ಗಳು ಗೊತ್ತಿರಬೇಕು. ಅಂತಂದ್ರೆ ಪ್ರತಿಯೊಂದು ಶೇಪ್ಗೂ ಕೂಡ ಡಿಫ್ರೆಂಟ್ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡೋದಕ್ಕೆ ಫಾರ್ಮುಲಾ ತರ ಬರ್ತಾ ಹೋಗುತ್ತೆ. ಸೊ ನಾನು ಅದನ್ನ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲಾ ಶೇಪ್ಗಳಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ಸರ್ಕಲ್ಲು, ಸೆಮಿ ಸರ್ಕಲ್ಲು, ಕ್ವಾರ್ಟರ್ ಸರ್ಕಲ್ಲು, ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು, ಎಲ್ಲಾ ಒಂದು ಶೇಪ್ಗಳಿಗೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋದಲ್ಲಿ ನೋಡ್ಬೋದು. ಈಗ ಈ ವಿಡಿಯೋದಲ್ಲಿ ನಾನು ನನಗೆ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬೇಕು ಅವೆರಡಕ್ಕೆ ಮಾತ್ರ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವಾರ್ಟರ್ ಸರ್ಕಲ್ಗೆ ಯಾವ ರೀತಿ ಕಂಡುಹಿಡಿಯೋದು ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ, ಸಿಂಪಲ್. ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಸೆಂಟ್ರಾಯ್ಡ್ ಅನ್ನ ಲೊಕೇಟ್ ಮಾಡ್ಬೇಕು. ಸೊ ಅದು ಎಲ್ಲಿಗೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಕ್ವಾರ್ಟರ್ ಸರ್ಕಲ್ ಅಲ್ಲಿ 90 ಡಿಗ್ರಿ ಹತ್ರನೇ ಇರುತ್ತೆ, ಆಲ್ಮೋಸ್ಟ್ 90 ಡಿಗ್ರಿಗೆ ಹತ್ರ. ಸೊ ನೋಡಿ ಇಲ್ಲಿ 90 ಡಿಗ್ರಿಗೆ ಹತ್ರ ಅಂತಂದಾಗ ಏನ್ ಮಾಡ್ಬೇಕು, ಒಂದ್ ಲೈನ್ ಈ ತರ ಸ್ಟ್ರೈಟ್ ಲೈನ್, ಒಂದು ಅಡ್ಡ ಲೈನ್ ಅನ್ನ ಬರ್ಕೋಬೇಕು. ಅಂತ ಅಂದ್ರೆ
ಎಕ್ಸ್ ಆಕ್ಸಿಸ್ಗೆ ಮತ್ತು ವೈ ಆಕ್ಸಿಸ್ಗೆ ಟಚ್ ಆಗ್ತಾ ಇದೆ ಅನ್ನೋ ರೀತಿ. ಸೊ ಅಡ್ಡಡ್ಡ ಇದೆಯಲ್ಲ, ಸೊ ಆ ವ್ಯಾಲ್ಯೂ ಏನು ಎಕ್ಸ್ ವ್ಯಾಲ್ಯೂ, ಉದ್ದ ಇದೆಯಲ್ಲ, ಸೊ ಆ ವ್ಯಾಲ್ಯೂ ಏನು ವೈ. ಗೊತ್ತಾಯ್ತಾ? ಅಡ್ಡಡ್ಡ ಇದ್ರೆ ಅದು ಎಕ್ಸ್, ಹಾರಿಜಾಂಟಲ್ ಇದ್ರೆ ಎಕ್ಸ್, ವರ್ಟಿಕಲ್ ಇದ್ರೆ ವೈ, ಆ ಥರ. ಸೊ ಈಗ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಈ ಎರಡರದ್ದು ವ್ಯಾಲ್ಯೂ ನಮಗೆ 4r/3π ಇರುತ್ತೆ. ಗೊತ್ತಾಯ್ತಾ? ಏನು 4r/3π ಇರುತ್ತೆ. ಯಾವುದರಲ್ಲಿ? ಕ್ವಾರ್ಟರ್ ಸರ್ಕಲ್ ಅಲ್ಲಿ. ಎಕ್ಸ್ ವ್ಯಾಲ್ಯೂ ಕೂಡ 4r/3π, ವೈ ವ್ಯಾಲ್ಯೂ ಕೂಡ 4r/3π. ಸೊ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಎರಡಕ್ಕೂ ಕೂಡ ನಮಗೆ 4r/3π ಬಂದಿದೆ ಅಲ್ವಾ? ಇದನ್ನ ನಾವೇನ್ ಮಾಡೋಣ, ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇದ್ರ ಪ್ರಕಾರ ಬರ್ಕೊಳಕ್ ಹೋಗ್ಬಾರ್ದು. ಇದು ನನ್ನ ರೆಫರೆನ್ಸ್ ಹೇಳ್ಕೊಟ್ಟಿದ್ದು, ಫಾರ್ಮುಲಾ ಯಾವ ರೀತಿ ಬರುತ್ತೆ ಅಂತ. ಆದ್ರೆ ಮೇನ್ ಡಯಾಗ್ರಾಮ್ ಅಲ್ಲಿ ನೋಡ್ಬೇಕು. ಸೊ 90 ಡಿಗ್ರಿ ಇಲ್ಲಿದೆ, 90 ಡಿಗ್ರಿ ಹತ್ರನೇ ನಮಗೆ ಆಲ್ಮೋಸ್ಟ್ ಸೆಂಟ್ರಾಯ್ಡ್ ಬರ್ತಾ ಹೋಗುತ್ತೆ ನಮಗೆ ಕ್ವಾರ್ಟರ್ ಸರ್ಕಲ್ ಅಲ್ಲಿ. ಸೊ ಒಂದ್ ಲೈನು ಎಕ್ಸ್ ಆಕ್ಸಿಸ್ಗೆ ಮತ್ತೆ ಒಂದ್ ಲೈನ್ ವೈ ಆಕ್ಸಿಸ್ಗೆ ಟಚ್ ಆಗೋ ರೀತಿ ನಾವು ಲೈನ್ ಅನ್ನ ಬರ್ಕೋಬೇಕು. ಗೊತ್ತಾಯ್ತಾ? ನೋಡಿ ಇಲ್ಲಿ ಲೈನ್ ಬಂತು, ಎಲ್ಲಿವರೆಗೂ ಬಂದಿದೆ? ಇಲ್ಲಿವರೆಗೂ ಬಂದಿದೆ. ಅದೇ ಡಿಫರೆನ್ಸ್ ಬರೋದು. ಸೊ ಇಲ್ಲಿ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸದೆ ಇಲ್ಲೇನ್ ಮಾಡ್ತಾ ಇದೀವಿ, ಮೇನ್ ಡಯಾಗ್ರಾಮ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಅಡ್ಡಡ್ಡ ಅಂತಂದ್ರೆ ಹಾರಿಜಾಂಟಲ್ ಇದ್ರೆ ಆ ವ್ಯಾಲ್ಯೂ ಏನಂತ ತಗೋಬೇಕು, ಎಕ್ಸ್ ಅಂತ ತಗೋಬೇಕು. ಉದ್ದ ವರ್ಟಿಕಲ್ ಇದ್ರೆ ವ್ಯಾಲ್ಯೂ ಏನಂತ ತಗೋಬೇಕು, ವೈ ತಗೋಬೇಕು. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ನಾನು ಹೇಳಿದ್ದೀನಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಎರಡು ಕೂಡ 4r/3π. ಸೊ ಇಷ್ಟು ವ್ಯಾಲ್ಯೂ ಬೇಕಾಗಿರೋದು ನೋಡಿ, ಇಷ್ಟು ವ್ಯಾಲ್ಯೂ ಬೇಕಾಗಿರೋದು. ಸೊ ಆ ಒಂದು ಫಾರ್ಮುಲಾನ ಹಾಕಿ, 4r/3π. ಸರಿನಾ? ಸೊ 4 ಇಂಟು ರೇಡಿಯಸ್ ಎಷ್ಟಿದೆ, 2 ಇದೆ, /3π. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 4 2 8 /3π. ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗಿ. ಫಸ್ಟ್ 3π ಅನ್ನ ಸಾಲ್ವ್ ಮಾಡೋಣ. ಯಾವ ರೀತಿ? 3 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ, EXP ಅಂತ ಒಂದು ಬಟನ್ ಇದೆ, ಅದನ್ನ ಒತ್ತಿ. ಸೊ 3π ಬಂತು. = ಹೊಡೆದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ಯಾವ ರೀತಿ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 3 ಅನ್ನ ಪ್ರೆಸ್ ಮಾಡಿ, ಇಂಟುನ ಪ್ರೆಸ್ ಮಾಡಿ, ಶಿಫ್ಟ್ ಅನ್ನ ಒತ್ಬಿಟ್ಟು EXP ಅಂತ ಕೆಳಗಡೆ ಬಟನ್ ಇರುತ್ತೆ, ಸೊ ಅದನ್ನ ಪ್ರೆಸ್ ಮಾಡಿ = ಹೊಡೆದ್ರೆ ನಮಗೆ 3π ವ್ಯಾಲ್ಯೂ ಬಂತು. ಎಷ್ಟು? 9.42. ಡೆಸಿಮಲ್ ಆದ್ಮೇಲೆ ಎರಡು ವ್ಯಾಲ್ಯೂ ಸಾಕು, 9.42. ಸೊ 8 / 9.42 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 0.84. ಸೊ ಡೆಸಿಮಲ್ ಆದ್ಮೇಲೆ ಎರಡು ವ್ಯಾಲ್ಯೂ ಮಾತ್ರ ಸಾಕು, ಇಲ್ಲ ಅಂತಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ 0.84 ಸಾಕು. ಸೊ ಇದನ್ನ ಮೀಟರ್ ಇಂದ ತಗೊಂತ ಹೋಗ್ತೀವಿ. ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ಎರಡು ಕೂಡ ಮೀಟರ್ ಇಂದ. ಸೊ ಎಕ್ಸ್ ವ್ಯಾಲ್ಯೂ ಏನೋ ಸಿಕ್ತು, ಆದ್ರೆ ವೈ ವ್ಯಾಲ್ಯೂ ನೋಡಿ ಇಲ್ಲಿ ನಾವು ಇಲ್ಲಿ ಹೇಳಿರುವಂತ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ನಮಗೆ 4r/3π. ಏನೋ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ. ನೋಡಿ ಇಲ್ಲಿ ಫ್ಲಾಟ್ ಲೈನ್ ಇದೆಯಲ್ಲ, ಅಲ್ಲಿವರೆಗೂ ಮಾತ್ರ ನಮಗೆ ವ್ಯಾಲ್ಯೂ ಎಷ್ಟಿದೆ, 4r/3π ಇದೆ. ಆದ್ರೆ ಇನ್ನು ಉಳಿದಿರೋದು ಇಲ್ಲಿವರೆಗೂ ಕೂಡ ವ್ಯಾಲ್ಯೂ ಬೇಕಲ್ಲ, ಏನದು? 6 ಮೀಟರ್. ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ 6 ಮೀಟರ್ ಇದೆ. ಅದಕ್ಕೆ ನಾವು ಈ ವ್ಯಾಲ್ಯೂನ ಆಡ್ ಮಾಡಿದ್ರೆ ಅಷ್ಟು ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ 6 ಮೀಟರ್ ಪ್ಲಸ್ ವೈ ವ್ಯಾಲ್ಯೂ ಎಷ್ಟಿದೆ? ಸೊ ವೈ ಮತ್ತೆ ಎಕ್ಸ್ ವ್ಯಾಲ್ಯೂ ಎರಡು ಕೂಡ ಸೇಮ್ ಬರುತ್ತೆ ಅಂತ ಹೇಳಿದೀನಿ, 0.84. ಸೊ ವ್ಯಾಲ್ಯೂ ಏನಾಗುತ್ತೆ, 6 + 0.84 ಇಸ್ ದ ವ್ಯಾಲ್ಯೂ ಆಫ್ ವೈ. ಸೊ 6 + 0.84 ಅಂತಂದ್ರೆ 6.84. ಸೊ ವೈ ವ್ಯಾಲ್ಯೂ ಎಷ್ಟು ಬಂತು? 6.84. ಈಗ ನೋಡಿ ಇಲ್ಲಿ ಇನ್ವರ್ಟೆಡ್ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೀಟಾಗಿ ಕೇಳಿಸ್ಬೇಕು. ಯಾಕಂತಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾವು ನಾರ್ಮಲ್ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ತಗೊಂತ ಇದ್ವಿ, ಆದ್ರೆ ಇದೊಂಚೂರು ಡಿಫ್ರೆಂಟ್ ಇದೆ. ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಆಗುತ್ತೆ ಅಂತ ನೋಡ್ತಾ ಹೋಗಿ. ಏನಾದ್ರೂ ಕೂಡ ನನಗೆ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಆ ರೈಟ್ ಆಂಗಲ್ ಟ್ರಯಾಂಗಲ್ದು ಸೆಂಟ್ರಾಯ್ಡ್ ಆಲ್ಮೋಸ್ಟ್ 90 ಡಿಗ್ರಿ ಹತ್ರನೇ ಇರುತ್ತೆ. ಎಸ್, ಸೇಮ್ ನೋಡಿ. ಅಡ್ಡಡ್ಡ ಎಕ್ಸ್ ವ್ಯಾಲ್ಯೂ, ಉದ್ದ ಆದ್ರೆ ವೈ ವ್ಯಾಲ್ಯೂ ಅಂತಂದ್ರೆ ಹಾರಿಜಾಂಟಲ್ ಈಸ್ ಎಕ್ಸ್ ವ್ಯಾಲ್ಯೂ ಅಂಡ್ ವರ್ಟಿಕಲ್ ವಿಲ್ ಬಿ ವೈ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಈ ವ್ಯಾಲ್ಯೂ ಇಷ್ಟು ಮಾತ್ರ ನನಗೆ ಬೇಕಾಗಿರೋದು. ಸೊ ಟೋಟಲ್ ಬೇಸ್ ವ್ಯಾಲ್ಯೂ ಎಷ್ಟಿರುತ್ತೆ, ಅದರ 3 ಭಾಗ ಅಂತಂದ್ರೇನು, ಬೇಸ್/3. ಎಕ್ಸ್ ವ್ಯಾಲ್ಯೂ = ಬೇಸ್/3. ಹಾಗಾದ್ರೆ ಏನು, ಇಲ್ಲಿಂದ ಇಲ್ಲಿವರೆಗೂ ಇರುವಂತ ವ್ಯಾಲ್ಯೂ ಮಾತ್ರ ಬೇಸ್/3. ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಇನ್ನು ಉಳಿದಿರೋದು ಏನಾಗಿರುತ್ತೆ ವ್ಯಾಲ್ಯೂ, ಆ ವ್ಯಾಲ್ಯೂ 2b/3 ಆಗಿರುತ್ತೆ. ಗೊತ್ತಾಯ್ತಾ? 2 ಇಂಟು ಬೇಸ್ /3. ಇಲ್ಲಿಂದ ಇಲ್ಲಿವರೆಗೂ ಇರುವಂತ ವ್ಯಾಲ್ಯೂ ಏನು, ಬೇಸ್/3. ಇನ್ನು ಉಳಿದಿರುವಂತ ವ್ಯಾಲ್ಯೂ ಏನು, 2b/3. ನೆಕ್ಸ್ಟ್ ಸೇಮ್ ಕಾನ್ಸೆಪ್ಟ್ ವೈಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ವೈ ವ್ಯಾಲ್ಯೂ ಏನಾಗಿರುತ್ತೆ, ಟೋಟಲ್ ಇದು ಅಷ್ಟು ಕೂಡ ಹೈಟು h ಅಂತ ಅನ್ಕೊಳ್ಳಿ. ಸೊ h/3 ಆಗಿರುತ್ತೆ. ಏನು, ಈ ವೈ ವ್ಯಾಲ್ಯೂ ಇಷ್ಟು ಮಾತ್ರ. ಸೊ ಇಷ್ಟು ಮಾತ್ರ ನನಗೆ h/3 ಆಗಿರುತ್ತೆ. ಇನ್ನು ಉಳಿದಿರೋದು ಇದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ, ಸೊ ಈ ವ್ಯಾಲ್ಯೂ ಏನಾಗಿರುತ್ತೆ ನನಗೆ 2h/3 ಆಗಿರುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿಂದ ಇಲ್ಲಿವರೆಗೂ ಇರೋ ವ್ಯಾಲ್ಯೂ 2h/3. ಇಷ್ಟು ವ್ಯಾಲ್ಯೂ ಇದೆಯಲ್ಲ ಅದು h/3. ಇಷ್ಟು ವ್ಯಾಲ್ಯೂ ಇದೆಯಲ್ಲ ಅದೇನದು ಬೇಸ್/3. ಇನ್ನ ಉಳಿದಿರುವಂತದ್ದು ಇದೆಯಲ್ಲ ಅದು 2b/3. ಸೊ ಸೇಮ್ ಕಾನ್ಸೆಪ್ಟ್ ಅನ್ನ ಇನ್ವರ್ಟ್ ಮಾಡಿ ಬರ್ದಾಗ ಏನಾಗುತ್ತೆ ನೋಡಿ. ಯಾಕಂದ್ರೆ ಇನ್ವರ್ಟೆಡ್ ಟ್ರಯಾಂಗಲ್ ಅನ್ನ ಅವರು ಕೊಟ್ಟಿದ್ದಾರೆ. ಸೊ ಇನ್ವರ್ಟೆಡ್ ಟ್ರಯಾಂಗಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 90 ಡಿಗ್ರಿ ಹತ್ರನೇ ನಮಗೆ ಸೆಂಟ್ರಾಯ್ಡ್ ವ್ಯಾಲ್ಯೂ ಇರುತ್ತೆ. ಸೊ ಈ ವ್ಯಾಲ್ಯೂ ಉದ್ದುದ್ದ ಇದ್ರೆ ಅದು ವೈ ವ್ಯಾಲ್ಯೂ, ಅಡ್ಡಡ್ಡ ಇದ್ರೆ ಅದು ಎಕ್ಸ್ ವ್ಯಾಲ್ಯೂ. ಗೊತ್ತಾಯ್ತಾ? ಸೊ ಇವಾಗ ಇದಷ್ಟು ಕೂಡ ಹೈಟ್ ಅಂತ ಅನ್ಕೊಳ್ಳಿ. ಸೊ ಚೇಂಜ್ ಆಗ್ತಾ ಇರುತ್ತೆ, ಏನಿಲ್ಲ, ಸರಿನಾ? ಹೈಟು ಮತ್ತೆ ಬ್ರೆಡ್ತ್ ಮೇಲೆ ನಾವು ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಸೊ ಈಗ ಇದಷ್ಟು ಕೂಡ ಹೈಟ್ ಅಂತ ಅನ್ಕೊಳ್ಳಿ, ಸರಿನಾ? ಹೈಟ್. ಸೊ ಇಷ್ಟು ಮಾತ್ರ ನನಗೆ ವ್ಯಾಲ್ಯೂ ಬೇಕಾಗಿರೋದು, ಇಷ್ಟು ಮಾತ್ರ.
ಸೊ ಇಷ್ಟು ಮಾತ್ರ ವ್ಯಾಲ್ಯೂ ಅಂತಂದ್ರೆ ಅದಕ್ಕೇನಕ್ಕೆ ಈಕ್ವಲ್ ಆಗಿರುತ್ತೆ h/3 ಗೆ ಈಕ್ವಲ್ ಆಗಿರುತ್ತೆ ಸರಿನಾ. ಇಷ್ಟು ವ್ಯಾಲ್ಯೂ h/3 ಗೆ. ಇನ್ನು ಉಳಿದಿರೋದು ಏನಕ್ಕೆ ಈಕ್ವಲ್ ಆಗಿರುತ್ತೆ ನಮಗೆ 2h/3 ಆಗಿರುತ್ತೆ ಸರಿನಾ. ಇನ್ನು ಉಳಿದಿರೋದೆಲ್ಲ 2h/3 ಸೇಮ್ ಕಾನ್ಸೆಪ್ಟ್. ಸೊ ಎಕ್ಸ್ ವ್ಯಾಲ್ಯೂ ಇಷ್ಟಿರೋದು ಎಕ್ಸ್ ವ್ಯಾಲ್ಯೂ. ಸೊ ಅದೇನಕ್ಕೆ ಈಕ್ವಲ್ ಆಗಿರುತ್ತೆ ಬೇಸ್/3 ಆಗಿರುತ್ತೆ. ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ 2 ಬೇಸ್/3 ಆಗಿರುತ್ತೆ ಸರಿನಾ, 2b/3. ಸೊ ಸೇಮ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡಿ. ಸೊ ನೋಡಿ ಇಲ್ಲಿ ಸೆಂಟ್ರಾಯ್ಡ್ ಎಲ್ಲಿರುತ್ತೆ 90 ಡಿಗ್ರಿ ಹತ್ರನೇ ಇರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿದೆ. ಸೊ ನನಗೆ ಬೇಕಾಗಿರೋದೇನು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ಗೆ ನಾನು ಲೈನ್ ಅನ್ನ ಹಾಕಿದಾಗ ಈ ವ್ಯಾಲ್ಯೂ ಬೇಕಾಗಿರೋದು ನೋಡಿ, ಇಲ್ಲಿ ಈ ವ್ಯಾಲ್ಯೂ ಬೇಕಾಗಿರೋದು ಗೊತ್ತಾಯ್ತಾ. ಯಾವ ರೀತಿ ಯಾವ ವ್ಯಾಲ್ಯೂ ಬೇಕಾಗಿರೋದು 2h/3 ಬೇಕಾಗಿರೋದು. ಸೊ ಅದಕ್ಕೋಸ್ಕರನೇ ನಾನು ನೀಟಾಗಿ ಕೇಳ್ಕೊಳ್ಳಿ ಅಂತ ಹೇಳಿದ್ದು. ಏನೋ ನನಗೆ ಈ ವ್ಯಾಲ್ಯೂ ಬೇಕಾಗಿಲ್ಲ, ಈ ದೊಡ್ಡ ವ್ಯಾಲ್ಯೂ ಬೇಕಾಗಿರೋದು. ಸೊ ದೊಡ್ಡ ವ್ಯಾಲ್ಯೂ ಎಷ್ಟಿದೆ 2h/3. ಸೊ ಹೈಟ್ ಎಷ್ಟಿರೋದು ನಮಗೆ 6 ಮೀಟರ್ ಇದೆ. ಸೊ 2 × 6 ಹೋಲ್ ಡಿವೈಡೆಡ್ ಬೈ 3 ವಿಲ್ ಬಿ ದ ವ್ಯಾಲ್ಯೂ ಆಫ್ ವೈ. ಸೊ ವೈ ವ್ಯಾಲ್ಯೂನೇ ಅಲ್ವಾ ನಾವು ಕಂಡುಹಿಡಿತಾ ಇರೋದು. ಸೊ ವೈ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2h/3 ಆಯ್ತು. 6 2s 12 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 3, 3 1s 3 4s. ಸೊ ವೈ ವ್ಯಾಲ್ಯೂ ಎಷ್ಟು ಬಂತು ನಮಗೆ 4. ಗೊತ್ತಾಯ್ತಾ ಯಾವ ರೀತಿ ಅಂತ. ಅವ್ರು ಕೇಳಿರೋದು ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಂತ ಅಂದ್ರೆ ಬಿಗ್ಗರ್ ವ್ಯಾಲ್ಯೂ ಇದಷ್ಟು ಕೂಡ ಎಷ್ಟಕ್ಕೆ ಈಕ್ವಲ್ 2h/3. ಅದೇ ರೀತಿ ನೋಡಿ ಇಲ್ಲಿ ಅವರು ಬೇಸ್/3 ವ್ಯಾಲ್ಯೂ ಕೇಳ್ತಾ ಇಲ್ಲ, ಇಷ್ಟು ಕೇಳ್ತಾ ಇಲ್ಲ, ಇಷ್ಟು ದೊಡ್ಡದು ಅಷ್ಟು ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ 2b/3 ಗೆ ಈಕ್ವಲ್ ಆಗಿರುತ್ತೆ ಇದಷ್ಟು ಕೂಡ ನೋಡಿ ಇಲ್ಲಿ 2b/3 ಗೆ ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 × ಬಿ ವ್ಯಾಲ್ಯೂ ಅಂತಂದ್ರೆ ಬೇಸ್ ವ್ಯಾಲ್ಯೂ ಎಷ್ಟಿರೋದು ನಮಗೆ 2 ಹೋಲ್ ಡಿವೈಡೆಡ್ ಬೈ 3 ಅಲ್ವಾ. ಬೇಸ್ ವ್ಯಾಲ್ಯೂ 2 ಇರೋದು ಟೋಟಲ್. ಸೊ 2 2s 4 ಹೋಲ್ ಡಿವೈಡೆಡ್ ಬೈ 3 ಆಯ್ತು. 4 ಡಿವೈಡೆಡ್ ಬೈ 3 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 4 ಡಿವೈಡೆಡ್ ಬೈ 3 is 1.333 ಅಂತ ಎಲ್ಲ ಬರುತ್ತೆ. ಸೊ 1.34 ಅಂತ ಬರ್ಕೊಳ್ಳಿ ಸಾಕು ಸರಿನಾ. 1.333333 ಅಂತ ಬರ್ತಾ ಹೋಗುತ್ತೆ. ಸೊ 1.34 ಸಾಕು. ಈಗ ನಾವು ax ವ್ಯಾಲ್ಯೂ ಮತ್ತೆ ay ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ಏರಿಯಾ ವ್ಯಾಲ್ಯೂ ಗೊತ್ತು, ಅದಕ್ಕೆ x ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ax ಆಯ್ತು. ಏರಿಯಾ ಇಂಟು ವೈ ವ್ಯಾಲ್ಯೂನ ಮಾಡಿದ್ರೆ ay ಆಗುತ್ತೆ ಸರಿನಾ. ಸೊ ಏರಿಯಾ ಇಂಟು ಎಕ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 3.14 ಇಂಟು 0.84. ನೋಡಿ 3.14 ಇಂಟು 0.84 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 2.63. ಡೆಸಿಮಲ್ ಆದ್ಮೇಲೆ 2 ವ್ಯಾಲ್ಯೂ ಸಾಕು. ನೆಕ್ಸ್ಟ್ 6 ಇಂಟು 1.34, 6 ಇಂಟು 1.34. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 8.04 ಆಯ್ತು. ನೆಕ್ಸ್ಟ್ ಏರಿಯಾ ಇಂಟು ವೈ ವ್ಯಾಲ್ಯೂ, ಏರಿಯಾ ಇಂಟು ವೈ ವ್ಯಾಲ್ಯೂ. ಸೊ ಅದನ್ನ ಮಾಡಿದ್ರೆ ಏನಾಗುತ್ತೆ ನಮಗೆ ay ಸಿಗುತ್ತೆ 3.14 ಇಂಟು 6.84, 3.14 ಇಂಟು 6.84. ಸೊ ವ್ಯಾಲ್ಯೂ ಎಷ್ಟು ಆಗುತ್ತೆ ನಮಗೆ 21.47 ಸಾಕು. ನೆಕ್ಸ್ಟ್ 6 ಇಂಟು 4, 6 4s 24 ಆಯ್ತು. ಈಗ ಏನ್ ಮಾಡಬೇಕು ಅಂತಂದ್ರೆ ಸಮೇಷನ್ ಆಫ್ ಎ, ಸಮೇಷನ್ ಆಫ್ ax, ಸಮೇಷನ್ ಆಫ್ ay ಅನ್ನ ಕಂಡುಹಿಡಿಬೇಕು. ಸಮೇಷನ್ ಆಫ್ ಎ ಅಂತಂದ್ರೆ ಏನು, ಇವೆರಡನ್ನು ಕೂಡ ಆಡ್ ಮಾಡಿ. 6 + 3.4 ಅಂತಂದ್ರೆ 9.14 ಆಯ್ತು. ನೆಕ್ಸ್ಟ್ 8.04 + 2.63 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 8.04 + 2.63 ವ್ಯಾಲ್ಯೂ ಈಸ್ 10.67. ನೆಕ್ಸ್ಟ್ ಇವೆರಡನ್ನ ಆಡ್ ಮಾಡ್ತಾ ಹೋಗಿ 24 + 21.47 ಅಂತಂದ್ರೆ ಎಷ್ಟಾಗುತ್ತೆ 45.47 ಆಗುತ್ತೆ ಸರಿನಾ. ಸೊ ಈಗ ನಾವು ಸಮೇಷನ್ ಎಲ್ಲದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಸೆಂಟ್ರಾಯ್ಡ್ ವ್ಯಾಲ್ಯೂನ ಕಂಡುಹಿಡಿಬಹುದು. ಸೆಂಟ್ರಾಯ್ಡ್ ಸಿ ವಿಲ್ ಬಿ ಈಕ್ವಲ್ ಟು x ಬಾರ್ ಕಾಮ y ಬಾರ್ ಸರಿನಾ. ಸೊ ಈಗ ಫಸ್ಟ್ x ಬಾರ್ ವ್ಯಾಲ್ಯೂನ ಕಂಡುಹಿಡಿಯೋಣ. x ಬಾರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ax ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ a. ಗೊತ್ತಾಯ್ತಾ. x ಬಾರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ax ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ a. ಸೊ ವ್ಯಾಲ್ಯೂ ಏನಾಗುತ್ತೆ 10.67 ಹೋಲ್ ಡಿವೈಡೆಡ್ ಬೈ 9.14. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 10.67 ಹೋಲ್ ಡಿವೈಡೆಡ್ ಬೈ 9.14. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1.16. ಡೆಸಿಮಲ್ ಆದ್ಮೇಲೆ 2 ವ್ಯಾಲ್ಯೂ ಸಾಕು. ನೆಕ್ಸ್ಟ್ ವೈ ಬಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸಮೇಷನ್ ಆಫ್ ay ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ a. ಸೊ ಸಮೇಷನ್ ಆಫ್ ay ಏನಾಗುತ್ತೆ ನಮಗೆ 45.47 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ a ವ್ಯಾಲ್ಯೂ ಈಸ್ 9.14. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 45.47 ಹೋಲ್ ಡಿವೈಡೆಡ್ ಬೈ 9.14. ಸೊ ವ್ಯಾಲ್ಯೂ ಈಸ್ ಈಕ್ವಲ್ ಟು 4.97. ಸೊ ಸೆಂಟ್ರಾಯ್ಡ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ ಸಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ವ್ಯಾಲ್ಯೂ ಎಷ್ಟು ಬಂದಿದೆ 1.16 ಕಮ ವೈ ಬಾರ್ ವ್ಯಾಲ್ಯೂ ಏನಿದೆ 4.97. ಸೊ ಇಷ್ಟನ್ನ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.